ನಮಸ್ಕಾರ ಗೆಳೆಯರೆ, ನೀವು ಎಂದಾದರೂ ಗಂಟೆಗೆ 450 ಕಿಲೋಮೀಟರ್ ವೇಗದಲ್ಲಿ ಭೂಮಿಯ ಮೇಲೆ ಪ್ರಯಾಣಿಸುವ ಕನಸು ಕಂಡಿದ್ದೀರಾ? ಭವಿಷ್ಯ ಇಲ್ಲ ಅನ್ಸುತ್ತೆ, ಆದರೆ ಚೀನಾ ಅದನ್ನು ನನಸಾಗಿಸಿದೆ. ಇಂದಿನ ವಿಡಿಯೋದಲ್ಲಿ ನಾವು ಚೀನಾದ ಹೊಸ ವಿಸ್ಮಯ CR450 ಬುಲೆಟ್ ರೈಲಿನ ಬಗ್ಗೆ ಮಾತನಾಡೋಣ. ಇದು ಕೇವಲ ರೈಲಲ್ಲ, ಇದು ಇಂಜಿನಿಯರಿಂಗ್ ಜಗತ್ತಿನ ಒಂದು ಅದ್ಭುತ. ಬನ್ನಿ ಈ ಅತಿ ವೇಗದ ರೈಲಿನ ರಹಸ್ಯಗಳನ್ನು ಬಿಚ್ಚಿಡೋಣ. ಚೀನಾ ಇತ್ತೀಚೆಗೆ ಈ ಹೊಸ ತಲೆಮಾರಿನ ರೈಲನ್ನು ಅನಾವರಣಗೊಳಿಸಿದೆ. ಇದು ಪ್ರಪಂಚದ ಅತಿ ವೇಗದ ಬುಲೆಟ್ ರೈಲ್ ಎನ್ನುವ ಕಿರೀಟವನ್ನು ತನ್ನದಾಗಿಸಿಕೊಳ್ಳಲಿದೆ. ಈ ರೈಲಿನ ವೇಗ ಕೇಳಿದರೆ ನೀವು ನಿಜಕ್ಕೂ ಅಚ್ಚರಿ ಪಡುತ್ತೀರಾ. ಬನ್ನಿ ಇದರ ತಾಂತ್ರಿಕತೆಯನ್ನು ಅರ್ಥ ಮಾಡಿಕೊಳ್ಳೋಣ. CR450 ಎಂದರೆ ಒಂದು ಅತ್ಯಾಧುನಿಕ ತಂತ್ರಜ್ಞಾನದ ಸಂಗಮ. ಈ ರೈಲು ಟೆಸ್ಟ್ ರನ್ ನಲ್ಲಿ ಬರೋಬ್ಬರಿ 450 ಕಿಲೋಮೀಟರ್ ವೇಗವನ್ನು ದಾಖಲಿಸಿದೆ. ಅಂದರೆ ಒಂದು ನಿಮಿಷಕ್ಕೆ ಸುಮಾರು 7 ಕಿಲೋಮೀಟರ್ಗೂ ಹೆಚ್ಚು ದೂರ ಕ್ರಮಿಸುತ್ತದೆ. ಇದು ಸಾಮಾನ್ಯ ಬುಲೆಟ್ ರೈಲುಗಳಿಗಿಂತ ಎಷ್ಟೋ ಪಟ್ಟು ವೇಗವಾಗಿದೆ. ಇದರ ವಿನ್ಯಾಸವೇ ತುಂಬಾ ಸ್ಪೆಷಲ್ ಆಗಿದೆ. ಈ ರೈಲಿನ ಮುಂಭಾಗದ ಮೂಗು ಸುಮಾರು 15 ಮೀಟರ್ ಉದ್ದವಿದೆ. ಇದು ಗಾಳಿಯ ಅಡೆತಡೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಏರೋಡೈನಮಿಕ್ ವಿನ್ಯಾಸದಿಂದ ರೈಲು ಗಾಳಿಯನ್ನು ಸೀಳಿಕೊಂಡು ಮುನ್ನುಗ್ಗುತ್ತದೆ. ಹಳೆಯ ಮಾದರಿಗಳಿಗೆ ಹೋಲಿಸಿದರೆ ಇದು ಹಗುರವಾಗಿದೆ. ಸುಮಾರು 10% ತೂಕವನ್ನು ಕಡಿಮೆ ಮಾಡಲಾಗಿದೆ. ತೂಕ ಕಡಿಮೆಯಾದರೆ ವೇಗ ಹೆಚ್ಚುವುದು ಸಹಜ. ಇನ್ನು ಇದರ ಶಕ್ತಿಯ ಬಳಕೆ ಕೂಡ ಬಹಳ ಕಡಿಮೆ. 20% ಕಡಿಮೆ ವಿದ್ಯುತ್ ಬಳಕೆ ಮಾಡುತ್ತದೆ. ಪರಿಸರಕ್ಕೆ ಇದು ತುಂಬಾ ಒಳ್ಳೆಯದು. ಚೀನಾದ ರೈಲ್ವೆ ಇಂಜಿನಿಯರ್ಗಳು ಇದಕ್ಕೆ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಇದು ದಶಕಗಳ ಶ್ರಮದ ಫಲವಾಗಿದೆ. ರೈಲಿನ ಚಕ್ರಗಳು ಮತ್ತು ಲೈನ್ ಕೂಡ ಹೊಸ ತಂತ್ರಜ್ಞಾನವನ್ನು ಹೊಂದಿದೆ. ಅತಿ ವೇಗದಲ್ಲೂ ರೈಲು ಹಳಿ ಮೇಲೆ ಸ್ಥಿರವಾಗಿರುತ್ತದೆ. ಇದು ಕಂಪನವನ್ನು ಕಡಿಮೆ ಮಾಡುತ್ತದೆ. ಒಳಗಡೆ ಕುಳಿತ ಪ್ರಯಾಣಿಕರಿಗೆ ವೇಗವೇ ಅರಿವಾಗುವುದಿಲ್ಲ. ವೇಗ ಅಂದ ತಕ್ಷಣ ಸುರಕ್ಷತೆಯ ಪ್ರಶ್ನೆ ಬರುವುದು ಸಹಜ. CR450 ರ ಬ್ರೇಕಿಂಗ್ ಸಿಸ್ಟಮ್ ಅತ್ಯಂತ ಶಕ್ತಿಯುತವಾಗಿದೆ. ಗಂಟೆಗೆ 400 ಕಿಲೋಮೀಟರ್ ವೇಗದಲ್ಲಿದ್ದರೂ ರೈಲು ಅಲ್ಪ ದೂರದಲ್ಲೇ ನಿಲ್ಲಬಲ್ಲದು. ಇದು ಅತ್ಯಾಧುನಿಕ ಸೆನ್ಸಾರ್ಗಳನ್ನು ಹೊಂದಿದೆ. ಯಾವುದೇ ತಾಂತ್ರಿಕ ದೋಷ ಕಂಡು ಬಂದರೂ ಕೂಡಲೇ ಎಚ್ಚರಿಸುತ್ತದೆ. ರೈಲಿನ ಒಳಭಾಗ ತುಂಬಾ ಐಷಾರಾಮಿಯಾಗಿದೆ. ಸೀಟುಗಳು ವಿಮಾನದ ಬಿಸಿನೆಸ್ ಕ್ಲಾಸ್ ತರಹ ಇರುತ್ತದೆ. ಇಂಟರ್ನೆಟ್ ಸಂಪರ್ಕ ಅಡೆತಡೆ ಇಲ್ಲದೆ ಸಿಗುತ್ತದೆ. ಶಬ್ದ ಮಾಲಿನ್ಯ ಕೂಡ ಇಲ್ಲವೇ ಇಲ್ಲ. ಅತಿ ವೇಗದಲ್ಲೂ ನೀವು ಶಾಂತಿಯುತವಾಗಿ ಪುಸ್ತಕ ಓದಬಹುದು ಅಥವಾ ಆರಾಮವಾಗಿ ನಿದ್ರಿಸಬಹುದು. ಈ ರೈಲು ಚೀನಾದ ದೊಡ್ಡ ನಗರಗಳನ್ನು ಬೆಸೆಯಲಿದೆ. ಬೆಂಗಳೂರಿನಿಂದ ಮುಂಬೈಗೆ ಹೋಗುವ ಸಮಯವನ್ನೇ ಲೆಕ್ಕ ಹಾಕಿ. ಅಂತಹ ದೂರದ ಪ್ರಯಾಣವನ್ನು ಈ ರೈಲು ಗಂಟೆಗಳಲ್ಲಿ ಮುಗಿಸುತ್ತದೆ. ಸಮಯದ ಉಳಿತಾಯವೇ ಈ ರೈಲಿನ ದೊಡ್ಡ ಪ್ಲಸ್ ಪಾಯಿಂಟ್. ಆರ್ಥಿಕ ಬೆಳವಣಿಗೆಗೆ ಇದು ತುಂಬಾ ಸಹಾಯಕಾರಿ. ವ್ಯಾಪಾರ ಮತ್ತು ಪ್ರವಾಸೋದ್ಯಮಕ್ಕೆ ಹೊಸ ಉತ್ತೇಜನ ಸಿಗಲಿದೆ. ಚೀನಾ ಇದನ್ನು ಜಾಗತಿಕ ವೇದಿಕೆಯಲ್ಲಿ ಪ್ರದರ್ಶಿಸುತ್ತಿದೆ. ತನ್ನ ತಂತ್ರಜ್ಞಾನದ ಸಾಮರ್ಥ್ಯವನ್ನು ತೋರಿಸುತ್ತಿದೆ. ಈ ರೈಲು ಚೀನಾದ ಹೆಮ್ಮೆಯ ಸಂಕೇತವಾಗಿದೆ. ಜಪಾನ್ನ ಶಿಂಕೆನ್ಸೆನ್ ರೈಲುಗಳು ದಶಕಗಳಿಂದ ವೇಗದಲ್ಲಿ ಮುಂದಿದ್ದವು. ಆದರೆ ಈಗ ಚೀನಾ ಅವರನ್ನು ಮೀರಿಸಲಿದೆ. ಯುರೋಪ್ನ ದೇಶಗಳು ಕೂಡ ಈ ವೇಗವನ್ನು ನೋಡಿ ಬೆರಗಾಗಿವೆ. ಭವಿಷ್ಯದಲ್ಲಿ ರೈಲ್ವೆ ಸಾರಿಗೆ ಕ್ರಾಂತಿಕಾರಿಯಾಗಲಿದೆ. ವಿಮಾನಗಳಿಗಿಂತ ರೈಲು ಪ್ರಯಾಣವೇ ಉತ್ತಮ ಎಂಬ ಕಾಲ ಬರಬಹುದು. ಯಾಕೆಂದರೆ ರೈಲ್ವೆ ಸ್ಟೇಷನ್ ಸಿಟಿಯ ಮಧ್ಯದಲ್ಲೇ ಇರುತ್ತದೆ. ಏರ್ಪೋರ್ಟ್ ತಲುಪಲು ಕಾಯುವ ಸಮಯ ಇಲ್ಲಿಲ್ಲ. CR450 ಈ ಬದಲಾವಣೆಯ ಮುಂಚೂಣಿಯಲ್ಲಿದೆ. ಇದು ಕೇವಲ ಒಂದು ವಾಹನವಲ್ಲ, ಇದು ಒಂದು ಕ್ರಾಂತಿ. 2026ರ ಕೊನೆಯಲ್ಲಿ ಇದು ಸಾರ್ವಜನಿಕ ಸೇವೆಗೆ ಬರಬಹುದು. ಪ್ರಾಯೋಗಿಕ ಪರೀಕ್ಷೆಗಳು ಈಗಲೂ ನಡೆಯುತ್ತಿವೆ. ಪ್ರತಿ ಬಾರಿಯೂ ಹೊಸ ದಾಖಲೆಗಳನ್ನು ರೈಲು ನಿರ್ಮಿಸುತ್ತಿದೆ. ಚೀನಾದ ಇಂಜಿನಿಯರಿಂಗ್ ಸಾಮರ್ಥ್ಯಕ್ಕೆ ಇದು ಸಾಕ್ಷಿಯಾಗಿದೆ. ಇತರ ದೇಶಗಳು ಕೂಡ ಇಂತಹ ತಂತ್ರಜ್ಞಾನದ ಬಗ್ಗೆ ಚಿಂತನೆ ಮಾಡುತ್ತಿವೆ. ಭಾರತದ ಒಂದೇ ಭಾರತ್ ಕೂಡ ವೇಗವಾಗಿ ಬೆಳೆಯುತ್ತಿದೆ. ಆದರೆ CR450ನ ಮಟ್ಟಕ್ಕೆ ಹೋಗಲು ಇನ್ನೂ ಸಮಯ ಬೇಕು. ಚೀನಾ ತನ್ನ ಮೂಲ ಸೌಕರ್ಯಕ್ಕೆ ಹೆಚ್ಚು ಒತ್ತು ನೀಡುತ್ತದೆ. ಈ ರೈಲು ಆ ಕೆಲಸದ ಒಂದು ಭಾಗ ಮಾತ್ರ. ರೈಲ್ವೆ ಟ್ರ್ಯಾಕ್ ನಿರ್ಮಾಣದಲ್ಲಿಯೂ ಹೊಸ ಬದಲಾವಣೆಗಳಾಗಿವೆ. ಹಳಿಗಳು ಕೂಡ ಅತಿ ವೇಗವನ್ನು ತಡೆದುಕೊಳ್ಳುವಂತಿದೆ. ಕೊನೆಯದಾಗಿ ಹೇಳುವುದಾದರೆ ಚೀನಾದ ಈ ಸಾಧನೆ ನಿಜಕ್ಕೂ ಮೆಚ್ಚುವಂತದ್ದು. ತಂತ್ರಜ್ಞಾನ ಮನುಷ್ಯನ ವೇಗವನ್ನು ಬದಲಿಸುತ್ತಿದೆ. ಇನ್ನು ಕೆಲವೇ ವರ್ಷಗಳಲ್ಲಿ ಪ್ರಪಂಚವೇ ಬದಲಾಗಬಹುದು. ಅತಿ ವೇಗದ ಪ್ರಯಾಣ ನಮ್ಮ ದೈನಂದಿನ ಭಾಗವಾಗಬಹುದು. ಈ CR450 ನಿಮ್ಮ ನಗರದಲ್ಲಿ ಇದ್ದರೆ ನೀವು ರೈಲಿನಲ್ಲಿ ಹೋಗುತ್ತೀರಾ ಅಥವಾ ವಿಮಾನವನ್ನೇ ಆರಿಸಿಕೊಳ್ಳುತ್ತೀರಾ? ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರೊಂದಿಗೆ ಈ ವಿಷಯವನ್ನು ಶೇರ್ ಮಾಡಿ.
ಇಂತಹ ಮತ್ತಷ್ಟು ರೋಚಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಧನ್ಯವಾದಗಳು.